ಬನ್ನಿ, ಇವತ್ತು ನಾವು ಪೈಲ್ಸ್ ಅಂದ್ರೆ ಮೂಲವ್ಯಾಧಿ ಬಗ್ಗೆ ಮಾತಾಡೋಣ. ಇದು ತುಂಬಾ ಜನರಿಗಿರುತ್ತೆ, ಆದ್ರೆ ಇದರ ಬಗ್ಗೆ ಮಾತಾಡೋಕೆ ತುಂಬಾ ಜನ ಹಿಂಜರಿತಾರೆ. ಅದಕ್ಕೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಮಲವಿಸರ್ಜನೆ ಮಾಡುವಾಗ ನೋವು, ಅಸ್ವಸ್ಥತೆ ಅಥವಾ ರಕ್ತಸ್ರಾವದಂತಹ ಸಮಸ್ಯೆಗಳು ಎದುರಾಗ್ತಿದ್ರೆ ಈ ಮಾಹಿತಿ ಖಂಡಿತ ಉಪಯೋಗಕ್ಕೆ ಬರಬಹುದು. ನೋಡಿ, ಇದೇನೂ ವಿಚಿತ್ರವಾದ ಸಮಸ್ಯೆಯಲ್ಲ. ಇದು ತುಂಬಾನೇ ಸಾಮಾನ್ಯ. ಆದ್ರೆ ಮುಜುಗರದಿಂದಾಗಿ ಎಷ್ಟೋ ಜನ ಇದರ ಬಗ್ಗೆ ಮಾತಾಡೋದೇ ಇಲ್ಲ, ಸುಮ್ನೆ ನೋವು ಸಹಿಸ್ಕೊಳ್ತಾರೆ. ಆದ್ರೆ ಸರಿಯಾದ ಮಾಹಿತಿ ಇದ್ರೆ, ಸರಿಯಾದ ಕಾಳಜಿ ತಗೊಂಡ್ರೆ ಇದನ್ನ ಸುಲಭವಾಗಿ ನಿಭಾಯಿಸಬಹುದು. ಹಾಗಾದ್ರೆ ಯಾವುದೇ ಸಮಸ್ಯೆಯನ್ನ ನಿಭಾಯಿಸೋಕೆ ಮೊದಲೇ ಹೆಜ್ಜೆ ಅಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ಸೊ ಬನ್ನಿ, ಮೊದಲು ಇದರ ಮೂಲಭೂತ ಅಂಶಗಳನ್ನ ನೋಡೋಣ. ಸರಳವಾಗಿ ಹೇಳ್ಬೇಕು ಅಂದ್ರೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂದ್ರೆ ಬೇರೇನೂ ಅಲ್ಲ, ಗುದದ್ವಾರದ ಸುತ್ತಮುತ್ತ ಇರೋ ರಕ್ತನಾಳಗಳು ಊದುಕೊಳ್ಳೋದು. ಇದು ನಮ್ಮ ಕಾಲುಗಳಲ್ಲಿ ಕೆಲವೊಮ್ಮೆ ವೆರಿಕೋಸ್ ವೇನ್ಸ್ ಅಂತ ಆಗುತ್ತಲ್ಲ, ಹೆಚ್ಚು ಕಡಿಮೆ ಹಾಗೇನೆ. ಸರಿ, ಹಾಗಿದ್ರೆ ಈ ಸಮಸ್ಯೆ ಯಾಕೆ ಬರುತ್ತೆ? ಇದಕ್ಕೆ ಸಾಮಾನ್ಯ ಕಾರಣಗಳೇನು ಅಂತ ನೋಡೋದಾದ್ರೆ, ಮಲವಿಸರ್ಜನೆಗೆ ಜಾಸ್ತಿ ಒತ್ತಡ ಹಾಕೋದು, ದೀರ್ಘಕಾಲದ ಮಲಬದ್ಧತೆ, ಗರ್ಭಾವಸ್ಥೆಯ ಸಮಯ, ಅಥವಾ ನಮ್ಮ ಊಟದಲ್ಲಿ ನಾರಿನಂಶ ಕಡಿಮೆ ಇದ್ರೂ ಕೂಡ ಇವೆಲ್ಲ ಇದಕ್ಕೆ ಕಾರಣ ಆಗ್ಬೋದು. ಓಕೆ, ಈಗ ತಕ್ಷಣದ ಪರಿಹಾರದ ಬಗ್ಗೆ ಮಾತಾಡೋಣ. ಮನೆಯಲ್ಲೇನೇ ಈ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಕೆಲವು ಸುಲಭವಾದ ಆದರೆ ತುಂಬ ಪರಿಣಾಮಕಾರಿಯಾದ ವಿಧಾನಗಳಿವೆ. ನೋವನ್ನ ಕಡಿಮೆ ಮಾಡೋಕೆ ಇಲ್ಲೊಂದು 4 ಸರಳ ವಿಧಾನಗಳ ಲಿಸ್ಟ್ ಇದೆ. ಕೋಲ್ಡ್ ಕಂಪ್ರೆಸ್, ಬೆಚ್ಚಗಿನ ನೀರಿನ ಸ್ನಾನ, ಶುದ್ಧ ಅಲೋವೆರಾ ಜೆಲ್ ಹಚ್ಚೋದು, ಮತ್ತೆ ವಿಚ್ ಹೇಸೆಲ್ ಬಳಸೋದು. ಇವುಗಳಲ್ಲಿ ಒಂದನ್ನ ಈಗ ಸ್ವಲ್ಪ ವಿವರವಾಗಿ ನೋಡೋಣ. ಈ ಬೆಚ್ಚಗಿನ ಸಿಟ್ಸ್ ಬಾತ್ ಇದೆಯಲ್ಲ, ಇದು ನಿಜಕ್ಕೂ ಒಂದು ಅದ್ಭುತವಾದ ಉಪಶಮನಕಾರಿ ವಿಧಾನ. ಇಲ್ಲಿ ಕೊಟ್ಟಿರೋ ಸರಳ ಹಂತಗಳನ್ನ ಫಾಲೋ ಮಾಡಿದ್ರೆ ಸಾಕು. ಇದರಿಂದ ರಕ್ತ ಸಂಚಾರ ಚೆನ್ನಾಗಾಗತ್ತೆ, ಸ್ನಾಯುಗಳು ಸಡಿಲ ಆಗತ್ತೆ, ಮತ್ತೆ ಊತ ಕೂಡ ಕಡಿಮೆ ಆಗತ್ತೆ. ತಕ್ಷಣದ ಪರಿಹಾರ ಮುಖ್ಯನೇ, ಆದ್ರೆ ದೀರ್ಘಾವಧಿಯಲ್ಲಿ ಇದನ್ನ ನಿಭಾಯಿಸೋದಿದೆಯಲ್ಲ, ಅದು ಇನ್ನೂ ಮುಖ್ಯ. ನಮ್ಮ ದಿನನಿತ್ಯದ ಅಭ್ಯಾಸಗಳು ಇದರಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸ್ತವೆ. ಇಲ್ಲಿರೋ ಈ ಸಂಖ್ಯೆ ಬಹಳ ಮುಖ್ಯ. ಮಲ ಮೃದುವಾಗಿರಬೇಕು, ಮತ್ತೆ ಮಲವಿಸರ್ಜನೆಗೆ ಜಾಸ್ತಿ ಕಷ್ಟ ಆಗಬಾರದು ಅಂದ್ರೆ ಪ್ರತಿದಿನ ಸುಮಾರು 25ರಿಂದ 30 ಗ್ರಾಂನಷ್ಟು ಫೈಬರ್ ಅಥವಾ ನಾರಿನಂಶ ಸೇವಿಸೋದು ತುಂಬಾನೇ ಅವಶ್ಯಕ. ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳು ನಿಜಕ್ಕೂ ದೊಡ್ಡ ವ್ಯತ್ಯಾಸ ತರುತ್ತೆ. ಸಂಪೂರ್ಣ ಧಾನ್ಯಗಳು, ಹಣ್ಣು, ತರಕಾರಿಗಳು ಮತ್ತೆ ದಿನಕ್ಕೆ ಸಾಕಷ್ಟು ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಅದೇ ಸಮಯದಲ್ಲಿ ಸಂಸ್ಕರಿಸಿದ ಆಹಾರ ಅಂದ್ರೆ ಪ್ರಾಸೆಸ್ಡ್ ಫುಡ್ಸ್ ಮತ್ತೆ ತುಂಬಾ ಖಾರ ಇರೋ ಪದಾರ್ಥಗಳನ್ನ ಆದಷ್ಟು ಕಮ್ಮಿ ಮಾಡಬೇಕು. ಯೋಗ ಕೂಡ ಜೀರ್ಣಕ್ರಿಯೆಯನ್ನು ಸುಧಾರಿಸೋಕೆ ಮತ್ತೆ ಶ್ರೋಣೀಯ ಭಾಗದಲ್ಲಿ ರಕ್ತ ಸಂಚಾರವನ್ನ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಪವನಮುಕ್ತಾಸನ, ಮಾಲಾಸನದಂತಹ ಕೆಲವು ಆಸನಗಳು ನಿಜಕ್ಕೂ ತುಂಬಾನೇ ಪ್ರಯೋಜನಕಾರಿ. ಈಗ ಒಂದು ಸಮಗ್ರ ದೃಷ್ಟಿಕೋನದ ಬಗ್ಗೆ ಮಾತಾಡೋಣ. ಅಂದ್ರೆ ಕೇವಲ ರೋಗ ಲಕ್ಷಣಗಳಿಗೆ ಮಾತ್ರ ಚಿಕಿತ್ಸೆ ಕೊಡೋದಲ್ಲ, ಬದಲಾಗಿ ವ್ಯಕ್ತಿಯ ಸಂಪೂರ್ಣ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಚಿಕಿತ್ಸೆ ನೀಡೋ ವಿಧಾನ. ಈ ಸಂಯೋಜಿತ ಚಿಕಿತ್ಸೆಯಲ್ಲಿ ಏನೆಲ್ಲ ಇರುತ್ತೆ? ಸಾಂಪ್ರದಾಯಿಕ ವೈದ್ಯಕೀಯತೆ ಜೊತೆಗೆ ಗಿಡಮೂಲಿಕೆ ಪರಿಹಾರಗಳು, ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತೆ ಧ್ಯಾನದಂಥ ಮನಸ್ಸು ದೇಹದ ಅಭ್ಯಾಸಗಳು ಸೇರಿರ್ತವೆ. ಇದು ಆರೋಗ್ಯಕ್ಕೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದ ಹಾಗೆ. ಮನೆಮದ್ದುಗಳು, ಜೀವನಶೈಲಿ ಬದಲಾವಣೆ ಎಲ್ಲವೂ ಸರಿ, ಆದ್ರೆ ಯಾವ ಹಂತದಲ್ಲಿ ವೃತ್ತಿಪರ ವೈದ್ಯಕೀಯ ಸಲಹೆ ಪಡೆಯಲೇಬೇಕು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹಾಗಾದ್ರೆ ಯಾವ ಲಕ್ಷಣಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು? ಮಲವಿಸರ್ಜನೆ ಮಾಡುವಾಗ ನಿರಂತರವಾಗಿ ರಕ್ತ ಹೋಗ್ತಿದ್ರೆ, ನೋವು ಕಡಿಮೆನೇ ಆಗ್ತಿಲ್ಲ ಅಂದ್ರೆ, ಅಥವಾ ಗುದದ್ವಾರದ ಹತ್ರ ಏನಾದರೂ ಗಡ್ಡೆ ಥರ ಬೆಳೀತಾ ಇದ್ರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸೋದು ಅತ್ಯಗತ್ಯ. ಸರಿ, ವೃತ್ತಿಪರ ಆರೈಕೆ ಬೇಕು ಅಂದಾಗ ಒಂದು ಒಳ್ಳೆ ಚಿಕಿತ್ಸಾ ವಿಧಾನ ಅಂದ್ರೆ ಹೇಗಿರುತ್ತೆ? ಉದಾಹರಣೆಗೆ ಅರ್ಕ ಅನುಗ್ರಹ ಆಸ್ಪತ್ರೆಯ ವಿಧಾನ ಹೇಗಿದೆ ಅಂತ ನೋಡೋಣ. ಇಂತಹ ಒಂದು ಸಹಾನುಭೂತಿಯ ಮಾರ್ಗ ರೋಗಿಗಳ ಮೇಲೆ ಯಾವ ರೀತಿ ಸಕಾರಾತ್ಮಕ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಒಬ್ಬ ರೋಗಿ ತಮ್ಮ ಅದ್ಭುತ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಇದು ಆಸ್ಪತ್ರೆಯ ಆರೈಕೆಯ ಗುಣಮಟ್ಟವನ್ನ ಎತ್ತಿ ತೋರಿಸುತ್ತೆ. ಈ ಸಂಖ್ಯೆ 3 ಇದೆಯಲ್ಲ, ಇದು ಆಸ್ಪತ್ರೆಯ ಸ್ಥಾಪಕ ವೈದ್ಯರ 3 ದಶಕಗಳ ಅಂದ್ರೆ 30 ವರ್ಷಗಳ ವಿಶ್ವಾಸಾರ್ಹ ಅನುಭವನ್ನ ಪ್ರತಿನಿಧಿಸುತ್ತೆ. ಇದು ಅವರ ದೀರ್ಘಕಾಲದ ಕಾಳಜಿ ಮತ್ತೆ ಸೇವಾಬದ್ಧತೆಯನ್ನ ತೋರಿಸುತ್ತೆ. ಈ ಪರಿಣತಿಯ ಬಗ್ಗೆ ಇನ್ನಷ್ಟು ನೋಡೋದಾದ್ರೆ ಡಾಕ್ಟರ್ ರಮೇಶ್ ಮಕ್ಕಂ ಅವರಿಗೆ 45 ವರ್ಷಕ್ಕಿಂತ ಹೆಚ್ಚು ಮತ್ತೆ ಡಾಕ್ಟರ್ ಸರಸ್ವತಿ ರಮೇಶ್ ಅವರಿಗೆ 40 ವರ್ಷಕ್ಕಿಂತ ಹೆಚ್ಚು ಅನುಭವವಿದೆ. ಇದು ಆಸ್ಪತ್ರೆಯ ಪರಿಣತಿಗೆ ಇನ್ನೊಂದು ಸಾಕ್ಷಿ. ಇಂತಹ ಪರಿಣಿತ ಆರೈಕೆಯ ಹಿಂದಿನ ಗುರಿಯೇನು? ಆಧುನಿಕ ಪುರಾವೆ ಆಧಾರಿತ ವೈದ್ಯಕೀಯ ಚಿಕಿತ್ಸೆಯನ್ನ
ಸಹಾನುಭೂತಿ ಮತ್ತೆ ನಿಖರತೆಯೊಂದಿಗೆ ನೀಡೋದು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಸಮಗ್ರ ದೃಷ್ಟಿಕೋನ ಕೇವಲ ರೋಗಕ್ಕೆ ಚಿಕಿತ್ಸೆ ನೀಡೋದು ಮಾತ್ರ ಅಲ್ಲ, ಅದು ಸಂಪೂರ್ಣ ವ್ಯಕ್ತಿಯನ್ನೇ ಪರಿಗಣಿಸುತ್ತೆ. ಹಾಗಾದರೆ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಇದರ ಅರ್ಥ ಏನಾಗಿರ್ಬೋದು? ಸ್ವಲ್ಪ ಯೋಚಿಸಿ ನೋಡಿ.